ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದೀಗ ಎನ್.ಆರ್. ರಮೇಶ್ ಸಾಮಾಜಿಕ ಹೋರಾಟಗಾರರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ವಿಟಿ ಪ್ಲೀಸ್. ಎನ್.ಆರ್. ರಮೇಶ್ ಸಾಮಾಜಿಕ ಹೋರಾಟಗಾರರು. ಮೂಲತಃ ಬೆಂಗಳೂರಿನವರಾದ ಇವರು ಹುಟ್ಟು ಹೋರಾಟಗಾರರು. ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಕನ್ನಡ ಚಳವಳಿಯಲ್ಲಿ ಭಾಗಿಯಾಗಿ ನಾಡು ನುಡಿಗಾಗಿ ಹೋರಾಟ ಮಾಡಿದವರು. ಸಣ್ಣ ವಯಸ್ಸಿನಲ್ಲಿಯೇ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡವರು. ಅಮೆರಿಕಾದ ಪ್ರಸಿದ್ಧ ವಿವಿಗಳಲ್ಲಿ ಒಂದಾದ ಫ್ಲೋರಿಡಾ ವಿವಿಯಲ್ಲಿ ಮಂಡಿಸಿದ ವೆರ್ಸಾಟಿಲಿಟೀಸ್ ಆಫ್ ಸೋಷಿಯಲ್ ಸರ್ವಿಸ್ ಮಹಾಪ್ರಬಂಧಕ್ಕೆ PhD ಪದವಿ ಪಡೆದಿದ್ದಾರೆ. 2012-13ರಲ್ಲಿ ಭಾರತ ಜ್ಯೋತಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದಿದ್ದಾರೆ. ಪ್ರತಿಷ್ಠಿತ ಕರ್ನಾಟಕ ಚೇತನ ಪ್ರಶಸ್ತಿ ಪಡೆದ ಅತ್ಯಂತ ಕಿರಿಯ ವ್ಯಕ್ತಿ. ಸ್ಪಂದನಾ ಸಂಸ್ಥೆ ಲೋಕಪ್ರಕಾಶಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ಗೌರವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರುವ ಇವರು 2010ರಿಂದ 2015ರವರೆಗೆ ಯಡಿಯೂರು ವಾರ್ಡ್ನಿಂದ ಬಿಬಿಎಂಪಿ ಸದಸ್ಯರಾಗಿ ಆಯ್ಕೆಯಾಗಿ ಜನಸೇವೆ ಮಾಡಿ ಜನಾನುರಾಗಿಯಾಗಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಬದುಕಿನಲ್ಲಿ ಅನೇಕ ಹೋರಾಟಗಳನ್ನು ಮಾಡಿಕೊಂಡೇ ಇವತ್ತು ಈ ಹಂತಕ್ಕೆ ಬಂದಿದ್ದೀರಿ. ಮಾಧ್ಯಮಗಳ ಸಹಕಾರದಿಂದ ಕಳೆದ 16 ವರ್ಷಗಳಿಂದ ನಾನು ನಡೆಸ್ತಾ ಇರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಸರ್ಕಾರಿ ಭೂಕಬಳಿಕೆ ವಿರುದ್ಧದ ಹೋರಾಟಗಳಲ್ಲಿ ಮಾಧ್ಯಮ ನೀಡಿರ್ತಕ್ಕಂಥ ಈ ಸಹಕಾರವನ್ನು ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಹೋರಾಟವನ್ನು ಗಮನಿಸಿ ಇವತ್ತು ದೇಶದ ಖ್ಯಾತ ವಾಹಿನಿ ಸುದ್ದಿ ಸಂಸ್ಥೆಗಳಲ್ಲಿ ಒಂದಾಗಿರ್ತಕ್ಕಂಥ ಸುದ್ದಿವಾಹಿನಿಗಳಲ್ಲಿ ಒಂದಾಗಿರ್ತಕ್ಕಂಥ ಜಿ ಕನ್ನಡ ಸುದ್ದಿವಾಹಿನಿ ಇವತ್ತು ನನ್ನ ಹೋರಾಟವನ್ನು ಗಮನಿಸಿ ಈ 2025ರ ಸಾಲಿನ ವೀರ ಕನ್ನಡಿಗ ಪ್ರಶಸ್ತಿಯನ್ನು ಪ್ರದಾನ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಗಣ್ಯಮಾನ್ಯರು ರಾಮಲಿಂಗಾರೆಡ್ಡಿ ಅವರು, HK ಪಾಟೀಲ್ ಅವರು, ನಾರಾಯಣ ಸ್ವಾಮಿ ಅವರು, ಬರಗೂರು ರಾಮಚಂದ್ರಪ್ಪನವರು, ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರ ಹಸ್ತದಿಂದ ನಾನು ಪ್ರಶಸ್ತಿ ಸ್ವೀಕಾರ ಮಾಡಿರೋಂಥದ್ದು ನನ್ನ ನಿಜಕ್ಕೂ ನನ್ನ ಜೀವನದಲ್ಲಿ ಎಂದೂ ಮರೆಯೋಕ್ಕಾಗದೇ ಇರೋಂಥ ಒಂದು ಘಟನೆ ಈ ಗಳಿಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೋರಾಟ ಅನ್ನೋದು ಸುಲಭ ಅಲ್ಲ ಸರ್, ಅದರಿಂದ ಬಹಳಷ್ಟು ಜನ ದೂರನೇ ಹೋಗ್ತಾರೆ. ಬಟ್ ನಿಮ್ಮ ಜೀವನವೇ ಹೋರಾಟ ಆಗಿಬಿಟ್ಟಿದೆ. ಇಲ್ಲ, ಅದು ನನ್ನ ಪ್ರೇರಣೆ ಏನು ಅಂತ ಅದು ಇಲ್ಲ, ನಾನು ಮೊದಲಿಂದನೂ ನಮ್ಮ ತಾಯಿಯವರಿಂದ ರೂಢಿಸ್ಕೊಂಬಂದಿರ್ತಕ್ಕಂಥದ್ದು. ಹಾಗಾಗಿ ಅದಲ್ದಿರ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ನೋಡ್ಕೊಂಡು ಆರಾಧಿಸ್ಕೊಂಬಂದಂಥವ್ರು. ಹಾಗಾಗಿ ಸಮಾಜಕ್ಕೆ ಏನಾದರೂ ಒಂದು ಕೊಡಬೇಕು ಅಂತೇಳಿ ವಿಶೇಷವಾಗಿ ಸಮಾಜ ಸೇವಕರ ಹೆಸರಿನಲ್ಲಿ ಆ ಸೋಗಿನಲ್ಲಿ ಆ ವೇಷವನ್ನು ತೊಟ್ಟು ಈ ಸರ್ಕಾರಿ ಭೂಕಬಳಿಕೆ ಮಾಡೋಂಥದ್ದು, ಭಾರಿ ಭ್ರಷ್ಟಾಚಾರ ಮಾಡೋದು, ಇದನ್ನು ಗಮನಿಸಿ ಇದರ ವಿರುದ್ಧ ಒಂದು ಹೋರಾಟ ಮಾಡಬೇಕು ರಾಜಕಾರಣದಲ್ಲೇ ಇದ್ಕೊಂಡು ಅಂತ ಹೇಳಿ ನಾನು ಈ ಒಂದು ಕಳೆದ 16 ವರ್ಷಗಳಿಂದ ನಿರಂತರವಾಗಿ ನಾನು ಮಾಡಿರ್ತಕ್ಕಂಥ ಈ ಒಂದು ಹೋರಾಟದಲ್ಲಿ ಇಲ್ಲಿ ತನಕ ನಾನು 139 ಹಗರಣಗಳನ್ನು ಬಯಲಿಗೆಳೆದಿದ್ದೀನಿ, ದಾಖಲೆಗಳು ಸಹಿತ. ಇವತ್ತು ಕೂಡ ನಾನು ಒಂದೇ ಹಗರಣಕ್ಕೆ 1,67,651 ಪುಟಗಳ ದಾಖಲೆಗಳನ್ನು ಕೊಟ್ಟು ದೂರನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಆ ಪ್ರಕರಣಗಳಲ್ಲಿ 34 ಪ್ರಕರಣಗಳಲ್ಲಿ ನನಗೆ ಜಯ ಸಿಕ್ಕಿ ಈ ಮಾಧ್ಯಮಗಳ ಸಹಕಾರದಿಂದ ಮತ್ತು ಪೊಲೀಸ್ ಇಲಾಖೆ ಸಹಕಾರದಿಂದ ನಾನು ಮಾಡ್ತಾ ಇರ್ತಕ್ಕಂಥ ಹೋರಾಟದಲ್ಲಿ ಸುಮಾರು 11,500 ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತುಗಳು ವಾಪಸ್ ಬಂದಿದೆ ಅಂತಂದರೆ ಅದಕ್ಕೆ
ಮಾಧ್ಯಮಗಳ ಸಹಕಾರ ನೇರ ಕಾರಣ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಭಿನಂದನೆಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ ಥ್ಯಾಂಕ್ ಯು ಸರ್.